ಹಾಯ್, ಹಲೋ ಅಭಿಮಾನಿಗಳ ದೇವರೇ. ಇವತ್ತು ನಾವು ಸ್ಪೆಷಲ್ ಆಗಿ ರಾಗಿ ಮುದ್ದೆ ಮಾಡಿದ್ದೇವೆ ನೋಡ್ರಿ. ಸೇಮ್ ಬೆಂಗಳೂರು ರಾಗಿ ಮುದ್ದೆ ಅಂದರೆ ಮಿನ 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 ಮಿಣಗುತ್ತಾ. ಯಾಕಂದ್ರೆ ರಾಗಿ ಮುದ್ದೆ ಅಂದ್ರೆ ನಾವು ಭಾಳ ಪಂಚ ಪ್ರಾಣ, ಹಿಂಗಾಗಿ ರಾಗಿ ಮುದ್ದೆ ನಾವು ಮಾಡಿದ್ದೀವಿ. ಇವಾಗ ರಾಗಿ ಮುದ್ದಿಗೆ ನಮ್ಮಲ್ಲಿ ಹುಂಚೆಹಣ್ಣು ಸಾರನ್ನು ಮಾಡಿವಿ. ಹುಂಚೆಹಣ್ಣು ಸಾರು, ಹಂಗೆ ಹುಂಚೆಹಣ್ಣು ಸಾರು. ಹುಂಚೆಹಣ್ಣು ಸಾರು ಇತ್ಲ ಬರಪ್ಪ, ಇತ್ಲ ಬರ್ರಿ. ಅನ್ನ ಹಾಕಿ ಇಡತ್ತೀವಿ ನಡಿ. ಚಿಕ್ಕ ನಡಿಯಪ್ಪ, ಚಿಕ್ಕ ಅಲ್ಲೇ ನೋಡು. ಮಾಲ್ದಿ ಹಾಲು ನಿಮ್ದು ಇಲ್ಲೇ ನೋಡು. ಮಾಲ್ದಿ ಹಾಲು, ಹುಂಚೆಹಣ್ಣಿನ ಸಾರು ಹಾಗೂ ಮಾಲ್ದಿ ಇದು ರಾಗಿ ಮುದ್ದೆ. ಒಳ್ಳೆಯ ಭೋಜನ, ಅಮೃತ ಭೋಜನ. ನಾನು ಬೆಂಗಳೂರಿಗೆ ಹೋದ್ರೂ ಜೋಳ ಒಯ್ತಿದ್ದಿಲ್ಲ, ಯಾಕಂದ್ರೆ ರಾಗಿ ಮುದ್ದೆ ಅಂದ್ರೆ ಭಾಳ ಇಷ್ಟವಾದ ನನಗೆ ಆಹಾರ. ಹೀಗಾಗಿ ರಾಗಿ ಮುದ್ದೆ ಈಗ ಪೌಷ್ಟಿಕ ಆಹಾರಗಳು ಇರೋದಂದ್ರೆ ಜೋಳದ ಮುದ್ದೆ, ಜೋಳದ ರೊಟ್ಟಿ, ಜೋಳದ ನುಚ್ಚು ಹಾಗೂ ರಾಗಿ ಮುದ್ದೆ. ರಾಗಿ ಮುದ್ದೆ ಒಳಗನ ಅಮೃತ ಒಂದು ಭಾಗ್ಯ ಐತಿ. ಎಲ್ಲರೂ ಊಟ ಮಾಡನ್ರಿ. ಶುಭ ರಾತ್ರಿ, ಶುಭ.